ವೆಲ್ಕಮ್ ಬ್ಯಾಕ್ ಗೈಸ್. ಸೊ 8ನೇ ಕಂಟೆಸ್ಟೆಂಟ್ ಆಗಿ ಸೊ ಇಲ್ಲಿ ಮಂಜುಳಾ ಭೂಷಣಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಿದ್ದಾರೆ. ಆ್ಯಂಡ್ ಅವರು ವೇಟ್ ಮಾಡಬೇಕಾಗುತ್ತೆ, ಬಿಕಾಸ್ ಅವ್ರಿಗೆ ಇನ್ನೊಬ್ರು ಜಂಟಿಯಾಗಿರುವಂಥ ಇನ್ನೊಬ್ಬ ಕಂಟೆಸ್ಟೆಂಟ್ ಬೇಕು. ಸೊ ಅದಕ್ಕೋಸ್ಕರ ಅವರು ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರನ್ನ ಜನಗಳು ಜಂಟಿಯಾಗಿ ಹೋಗಬೇಕು ಅಂತಲೇ ಒಂದು ಆದೇಶ ನೀಡಿರುವಂಥದ್ದು. ಆ್ಯಂಡ್ ಇನ್ನು ಮಂಜುಳಾ ಭೂಷಣಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಸಿಕ್ಕಾಪಟ್ಟೆ ಒಂದು ಓಪನ್ ಮೈಂಡೆಡ್ ಅಂತ ಅನ್ಸುತ್ತೆ. ಅಂದರೆ ಯಾರಿಗೂ ಹೆದರ್ಕೊಳ್ಳೋದೇ, ಸೊ ಏನು ಮನಸ್ಸಲ್ಲಿ ಬರುತ್ತೆ ಸೊ ಅದನ್ನು ಹೇಳ್ಕೊಳ್ಳೋವಂಥವ್ರು. ಆ್ಯಂಡ್ ಹಾನೆಸ್ಟಿ ಕಾಣಿಸ್ತಾ ಇದೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಏನೇನು ಅಂತ ಗೊತ್ತಿಲ್ಲ, ಬಟ್ ಬೇರೆಯವರು ಏನಾದರೂ ಹಾನೆಸ್ಟೇ ಇಲ್ಲ ಅಥವಾ ಫೇಕಾಗಿ ಏನಾದರೂ ಮಾತಾಡ್ತಾರೆ, ಸೊ ಅವ್ರ ಬಗ್ಗೆ ಸ್ವಲ್ಪ ಏನೋ ಕೋಪ ಬರುತ್ತೆ ಅಂತೆಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ರು. ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾರೆ. ಸೊ ಏನು ಮಾಡಬೇಕು, ಏನು ಮಾಡೋಕ್ಕೆ ಬಂದಿದ್ದು, ನಾನು ಎಷ್ಟು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ ಅವ್ರಿಗೆ. ನಾನು ಇಷ್ಟನ್ನೇ ಮಾಡೋದು, ಇದನ್ನು ಮಾತ್ರ ಮಾಡೋವಂಥ, ನನ್ನಿಂದ ಏನು ಬೇರೆ ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಅನ್ನೋವಂಥದ್ದನ್ನ ಅವರೇ ಆಲ್ರೆಡಿ ಇವಾಗ ಗ್ರ್ಯಾಂಡ್ ಓಪನಿಂಗ್ ಇದರಲ್ಲೇ ಹೇಳ್ತಿರೋವಂಥದ್ದು. ಸೊ ನಾನು ಇದಕ್ಕೆ ಬಂದಿದ್ದೀನಿ, ಸೊ ಇದನ್ನು ಮಾಡ್ತೀನಿ, ಸೊ ಇಷ್ಟನ್ನು ಮಾತ್ರ ನನ್ನ ಬಗ್ಗೆ ನಿರೀಕ್ಷೆ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಮೇ ಬಿ ಟಾಸ್ಕಲ್ಲೆಲ್ಲ ಸ್ವಲ್ಪ ವೀಕ್ ಅಂತ ಅನ್ನಿಸ್ತಾರೆ. ಮೇ ಬಿ ಬಿಗ್ ಬಾಸ್ ಮನೆ ಒಳಗಡೆಗೆ ಜಗಳಕ್ಕಂತೂ ಫಿಕ್ಸ್ ಅಂತ ಅನಿಸುತ್ತೆ. ಸೊ ಕಿತ್ತಾಟಕ್ಕೆ ಸ್ವಲ್ಪ ಇವರು ಜಾಸ್ತಿ ಮುಂದೆ ಬರ್ತಾರೆ ಅಂತ ನನಗನ್ಸುತ್ತೆ. ಒಳ್ಳೆ ಕಿತ್ತಾಡೋ ಅಂತಂದರೆ ಸುಮ್ಮನೆ ಕಿತ್ತಾಡೋವಂಥದ್ದಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಆಗುವಂಥ ಕೆಲವೊಂದು ಘಟನೆಗಳಿಗೆ ಸೊ ಇವರು ಸ್ವಲ್ಪ ಅದಕ್ಕೆ ಕಿತ್ತಾಟಗಳು ಶುರು ಆಗುತ್ತೆ ಅಂತ ಅನಿಸುತ್ತೆ. ಕೆಲವರೆಲ್ಲ ನೋಡಿದ್ರೂ ತಪ್ಪು ನಡೀತಿದೆಯಾ, ನಡೀಲಿ ಬಿಡು ಅನ್ನೋ ರೇಂಜಲ್ಲಿ ಇರ್ತಾರೆ. ಬಟ್ ಇವರು ಆ ಕೆಟಗರಿನಲ್ಲಿಲ್ಲ. ಸೊ ಏನೇ ತಪ್ಪು ನಡೀತಾ ಇದ್ದಾರೆ ಅಥವಾ ಯಾರೇ ಸುಳ್ಳು ಹೇಳ್ತಾ ಇದ್ದಾರೆ, ಯಾರೇ ಫೇಕ್ನೆಸ್ ತೋರಿಸ್ತಾ ಇದ್ದಾರೆ, ಸೊ ಅದನ್ನು ವಾಯ್ಸ್ ರೈಸ್ ಮಾಡುವಂಥ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಸೀರಿಯಲ್ಗಳನ್ನ ಮಾಡಿದ್ದಾರೆ. ತುಂಬ ಒಂದು ಹಿರಿಯ ಕಲಾವಿದೆ ಅಂತಲೇ ಹೇಳ್ಬೋದು. ಸಿರಿಯಲಲ್ಲಿ ಅಂತ ಕ್ಯಾರೆಕ್ಟರಲ್ಲಿ ಸಮಾಜ ಸೇವಕಿ ಲಲಿತಮ್ಮ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದರು. ಸೊ ಅಲ್ಲಿ ಕಾಮಿಡಿ ಕ್ಯಾರೆಕ್ಟರು ಅಗೇನ್ ಇವಾಗ ಒಂದು ರಿಯಾಲಿಟಿ ಶೋಗೆ ಕಾಲಿಡ್ತಿದ್ದಾರೆ. ಆ್ಯಂಡ್ ಒಂದು ವುಮೆನ್ ಒಂದು ಕಂಟೆಸ್ಟೆಂಟ್ ಅಂತ ಬಂದಾಗ ಒಂದು ಒಳ್ಳೆ ಫೈಟ್ ಅಂತೂ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.